ರಾಜ್ಯದಲ್ಲಿ ಮತ್ತೆ ಶಾಸನಬದ್ಧ ಲಾಟರಿ ಮಾರಾಟ ಜಾರಿಯಾಗುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಲಾಟರಿ ನಿಷೇಧದಿಂದ ರಾಜ್ಯ ಸಾವಿರಾರು ಕೋಟಿ ರೂಪಾಯಿ ಆದಾಯ ನಷ್ಟವಾಗ್ತಿದೆ ಅಂತ ರಾಜ್ಯ ಲಾಟರಿ ಚಿಲ್ಲರೆ ಮಾರಾಟಗಾರರ ಸಂಘ ಆರೋಪವನ್ನು ಮಾಡಿದೆ. ರಾಜ್ಯದಲ್ಲಿ ಲಾಟರಿ ನಿಷೇಧ ಇದ್ರೂ ಕೇರಳದಿಂದ ಅಕ್ರಮವಾಗಿ ಲಾಟರಿ ಮಾರಾಟ ನಡೀತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಈ ಅಕ್ರಮ ವ್ಯವಹಾರದಿಂದ ಕೇರಳ ಸರ್ಕಾರಕ್ಕೆ ವರ್ಷಕ್ಕೆ 10 ರಿಂದ 12 ಸಾವಿರ ಕೋಟಿ ರೂಪಾಯಿ ವಹಿವಾಟು ನಡೀತಾ ಇದೆ. ಕೂಡಲೇ ಇದನ್ನು ತಡೆಯುವಂತೆ ರಾಜ್ಯ ಲಾಟರಿ ಚಿಲ್ಲರೆ ಮಾರಾಟಗಾರರ ಸಂಘ ಸರ್ಕಾರಕ್ಕೆ ಆಗ್ರಹ ಮಾಡಿದೆ. 2007ರಲ್ಲಿ ಕರ್ನಾಟಕ ಸರ್ಕಾರ ಲಾಟರಿ ಮಾರಾಟವನ್ನು ನಿಷೇಧ ಮಾಡಿತ್ತು. ಸಂಘದ ಪ್ರಕಾರ ಲಾಟರಿ ನಿಷೇಧದಿಂದ ಸರ್ಕಾರಕ್ಕೆ ವರ್ಷಕ್ಕೆ 5 ರಿಂದ 6 ಸಾವಿರ ಕೋಟಿ ರೂಪಾಯಿ ಆದಾಯ ನಷ್ಟ ಆಗ್ತಾ ಇದೆ. ಶೇಕಡ 60ರಷ್ಟು ಅಲ್ಲಿ ಏನು ಪ್ರಿಂಟ್ ಆಗುತ್ತೆ, ಶೇಕಡ 60ರಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಅದರಲ್ಲಿ ಈಗ ತಮಗೆ ಗೊತ್ತಿರಬಹುದು, ಮಂಡ್ಯ ಜಿಲ್ಲೆ ಈಗ ಹಾಟ್ಸ್ಪಾಟ್ ಆಗಿದೆ. 25 ಕೋಟಿ ಬಹುಮಾನ ಮಂಡ್ಯ ಜಿಲ್ಲೆಗೆ ಲಭಿಸಿದ ನಂತರ ವ್ಯಾಪಕವಾಗಿ ಕರ್ನಾಟಕದಲ್ಲಿ ಎಲ್ಲ ಕಡೆ ಅದು ವ್ಯಾಪಕವಾಗಿ ಹಬ್ತಾ ಇದೆ. ದಯಮಾಡಿ ನಾವು ಸರ್ಕಾರದ ಗಮನಕ್ಕೆ ತರೋದೇನೆಂದರೆ, ತಾವು ಇದನ್ನು ಗಮನಿಸಬೇಕು. ಇದರಿಂದ ಆಗ್ತಾ ಇರುವಂಥ ಅನಾಹುತಗಳು ಏನು ಅನ್ನೋದನ್ನು ತಾವು ಹೇಳ್ತಿದ್ದೀರಿ. ಆ ಅನಾಹುತಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಕೂಡ ಬೇಕು. ಕರ್ನಾಟಕ ಶಾಸನಬದ್ಧ ಲಾಟ್ರಿನ ಜಾರಿಗೊಳಿಸಿದ್ರೆ ಮಾತ್ರ ಇಂಥ ಅಕ್ರಮ, ಈಗ ನನಗೆ ಲಾಟ್ರಿ ಬೇಕು ಅಂದರೆ ನನ್ನಲ್ಲಿಲ್ಲ ಅಂದರೆ ನಾನು ಬೇರೆಯವರಿಂದ ಪಡಿತೀನಿ, ಆ ವ್ಯವಸ್ಥೆ ಇವತ್ತಿದೆ. ನಮ್ಮಲ್ಲಿ ಆ ವ್ಯವಸ್ಥೆ ಇರುವಾಗ ಯಾಕೆ ನಮ್ಮ ಸರ್ಕಾರ ಅದನ್ನು ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಆಗ್ರಹ. ಕರ್ನಾಟಕ ರಾಜ್ಯ ಸರ್ಕಾರ ಲಾಟ್ರಿ ಅಶಾಸನಬದ್ಧ ಅಂದ್ಬಿಟ್ಟು ಇವ್ರನ್ನ ರದ್ದುಗೊಳಿಸಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ಅಧಿಕಾರ ಕೊಟ್ಟಿತ್ತು. ಏನಂದರೆ ಅಧಿಕಾರ, ಒಂದು ಆ್ಯಕ್ಟ್, ಇವಾಗ ನಾನು ಹೇಳಿದ್ನಲ್ಲ ಎಷ್ಟೊತ್ತು, ಇದೇ ಆ ಕಾನೂನು. ಈ ಕಾನೂನಲ್ಲಿ ಪ್ರತಿಯೊಂದು ಸೆಕ್ಷನ್ 4 ಅನ್ನೋದು ನಿಮಗೆ ಕೊಟ್ಟಿರೋ ಬುಕ್ಕಲ್ಲಿದೆ. ಆ ಸೆಕ್ಷನ್ 4 ಹೇಳುತ್ತೆ, ಈಗ ನೀವು ಹೇಳಿದ್ರಲ್ಲ, ಈ ಸಾವಿರಾರು ಜನ ಲಕ್ಷಾಂತರ ಜನ ಸಾಯೋದಕ್ಕೆ ಕಾರಣ ಸರ್ಕಾರದ ಒಂದು ಡಿಸಿಷನ್. ಆ ಡಿಸಿಷನ್ನು ಈ ಕಾಯ್ದೆಗೆ ವಿರುದ್ಧವಾಗಿತ್ತು.